ದೇಶದ ಜನರಿಗೆ ಬೆಲೆ ಏರಿಕೆ ಬರೆ ಸರದಿ ಮುಂದುವರೆದಿದೆ. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಗಳನ್ನು ಪ್ರತಿ ಸಿಲಿಂಡರ್ಗೆ 42 ರೂಪಾಯಿವರೆಗೆ ಹೆಚ್ಚಿಸಲಾಗಿದೆ. ಈಗಾಗಲೇ ಪೆಟ್ರೋಲ್, ಡೀಸೆಲ್, ಸಿಎನ್ಜಿ ದರ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಈ ಮಧ್ಯೆ ಕೇಂದ್ರ ಸರ್ಕಾರ ವಾಣಿಜ್ಯ ಸಿಲಿಂಡರ್ ಬಳಕೆದಾರರಿಗೆ ಶಾಕ್ ಕೊಟ್ಟಿದೆ. ಪರಿಷ್ಕೃತ ದರ ಇಂದಿನಿಂದಲೇ ಜಾರಿಯಾಗಲಿದೆ. 19 ಕೆಜಿಯ ವಾಣಿಜ್ಯ ಬಳಕೆ ಸಿಲಿಂಡರ್ ದರ 42 ರೂಪಾಯಿ ಹೆಚ್ಚಾಗಿದ್ದು ಪ್ರತಿ ಸಿಲಿಂಡರ್ ಬೆಲೆ 3,113.5 ರೂಪಾಯಿಗಳಿಗೆ ತಲುಪಿದರೆ ಬೆಂಗಳೂರಿನಲ್ಲಿ 46 ರೂಪಾಯಿಗಳಷ್ಟು ಹೆಚ್ಚಳಾಗಿ ಪ್ರತಿ ಸಿಲಿಂಡರ್ ದರ 3,198 ರೂಪಾಯಿಗಳಿಗೆ ಏರಿಕೆಯಾಗಿದೆ. ದೇಶದಲ್ಲಿ ದಿನ ಬಿಟ್ಟು ದಿನ ಪ್ರತಿಯೊಂದರ ಬೆಲೆ ಕೂಡ ಏರಿಸ್ತಾ ಇದ್ದಾರೆ. ಮೋದಿ ಸರ್ಕಾರಕ್ಕೆ ದೇಶದ ಜನರ ಬಗ್ಗೆ ಕಾಳಜಿಯೇ ಇಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ದಾರೆ. ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ, ಆಮೇಲೆ ಡೀಸೆಲ್ ಬೆಲೆ, ಪ್ರತಿಯೊಂದರ ಬೆಲೆ ಮೋದಿ ಅದನ್ನು ದಿನ ಬಿಟ್ಟು ದಿನ ಏರಿಸ್ತಾನೆ ಇದ್ದಾರೆ. ಬಹುಶಃ ಅವರಿಗೆ ದೇಶದ ಬಗ್ಗೆ ಕಾಳಜಿ ಇಲ್ಲ. ಈವನ್ ರೂಪಾಯಿ ಬೆಲೆ ಕಡಿಮೆ ಆಗ್ತಾ ಇದೆ, ದಿನಕ್ಕೆ ದಿನ ಇನ್ಫ್ಲೇಷನ್ ಏರ್ತಾ ಇದೆ. ನಾನು ಮೊದಲೇ ಹೇಳಿದ್ದೆ, ಎಂಪ್ಲಾಯ್ಮೆಂಟು ಕೂಡ ಅವರು ಅನ್ಎಂಪ್ಲಾಯ್ಮೆಂಟ್ ಇವತ್ತು ವಿದ್ಯಾರ್ಥಿಗಳು ಎಷ್ಟಿದ್ದಾರೋ, ಜನ ಇದ್ದಾರೋ, ನಾಗರಿಕ ಅವ್ರ ಬಗ್ಗೆನೂ ಅವ್ರ ಕಾಳಜಿ ಇಲ್ಲ. ಮತ್ತು ನಾವು ಹಿಂದೆ ತಂದಂಥ ಕಾರ್ಯಕ್ರಮ ಏನಿತ್ತು ಮನ್ರೇಗಾ ಅಂತ ಕಾರ್ಯಕ್ರಮ, ಅದಕ್ಕೂ ದುಡ್ಡಿಲ್ಲ. ಅಂದರೆ ಪ್ರತಿ ಒಂದರಲ್ಲಿ ವಿಫಲವಾದಂಥ ಈ ಸರ್ಕಾರ ಬರೀ ಮಾತಿನ ಮಲ್ಲ ಹೊರತಾಗಿ ಮಾತು ಬಿಟ್ಟರೆ ಜನರ ಬಗ್ಗೆ ಕಾಳಜಿ ಇಲ್ಲ.